ದೇವರನ್ನು ಬೈಯುವವರು ಅರ್ಚಕನನ್ನು ಬಿಟ್ಟಾರೆ ಎಂಬುದು ಕನ್ನಡದ ಅತ್ಯಂತ ಅರ್ಥಗರ್ಭಿತ ಹಾಗೂ ಜೀವನದ ವಾಸ್ತವಕ್ಕೆ ಹತ್ತಿರವಾದ ಗಾದೆಮಾತು. ಈ ಗಾದೆಯು ಮನುಷ್ಯನ ಸ್ವಭಾವ ಮತ್ತು ಟೀಕೆ ಮಾಡುವ ಮನೋಭಾವವನ್ನು ಬಹಳ ಮಾರ್ಮಿಕವಾಗಿ ಚಿತ್ರಿಸುತ್ತದೆ. ಈ ಗಾದೆಯ ಸಂಪೂರ್ಣ ಪ್ರಬಂಧ ಇಲ್ಲಿದೆ. ಪೀಠಿಕೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಸಣ್ಣ ವಾಕ್ಯದಲ್ಲಿ ದೊಡ್ಡ ಅರ್ಥವನ್ನು ಅಡಗಿಸಿಟ್ಟುಕೊಂಡಿರುವ ಇವು ಜೀವನಕ್ಕೆ ದಾರಿದೀಪಗಳಾಗಿವೆ. ದೇವರನ್ನು ಬೈಯುವವರು ಅರ್ಚಕನನ್ನು ಬಿಟ್ಟಾರೆ ಎಂಬ ಗಾದೆಯು ಟೀಕಾಕಾರರ ಮನಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ. ಸೃಷ್ಟಿಕರ್ತನನ್ನೇ ದೂಷಿಸುವವನು ಸಾಮಾನ್ಯ ಮನುಷ್ಯರನ್ನು ಬಿಡಲು ಸಾಧ್ಯವೇ ಇಲ್ಲ ಎಂಬುದು ಇದರ ತಾತ್ಪರ್ಯ. ಗಾದೆಯ ಅರ್ಥ ಮತ್ತು ಹಿನ್ನೆಲೆ. ಲೋಕದಲ್ಲಿ ಕೆಲವರು ಯಾವುದಕ್ಕೂ ತೃಪ್ತರಾಗುವುದಿಲ್ಲ. ತಮಗೆ ಕಷ್ಟ ಬಂದಾಗ ಅಥವಾ ಅಂದುಕೊಂಡ ಕೆಲಸ ನಡೆಯದಿದ್ದಾಗ ನೇರವಾಗಿ ಆ ಭಗವಂತನನ್ನೇ ನಿಂದಿಸುತ್ತಾರೆ. ಜಗತ್ತಿನ ರಕ್ಷಕ, ಸರ್ವಶಕ್ತ ಎಂದು ನಂಬಲಾದ ದೇವರಿಗೆ ಬೈಯುವ ವ್ಯಕ್ತಿಗೆ ಆ ದೇವರ ಸೇವಕನಾದ ಅರ್ಚಕ ಅಥವಾ ಪೂಜಾರಿ ಎಂಬವನು ಅತ್ಯಂತ ಸಾಮಾನ್ಯ ಪ್ರಾಣಿಯಂತೆ ಕಾಣುತ್ತಾನೆ. ದೇವರಿಗೆ ಬೈಯುವುದು ಇದು ಅತಿಯಾದ ಅಹಂಕಾರ ಅಥವಾ ಅತೃಪ್ತಿಯ ಸಂಕೇತ. ಅರ್ಚಕನನ್ನು ಬಿಟ್ಟಾರೆ ಅಂದರೆ ಶಕ್ತಿವಂತರನ್ನೇ ಟೀಕಿಸುವವರು ಸಾಮಾನ್ಯ ಜನರನ್ನು ಅಥವಾ ಮಧ್ಯವರ್ತಿಗಳನ್ನು ಖಂಡಿತವಾಗಿಯೂ ಟೀಕಿಸುತ್ತಾರೆ, ಅವಮಾನಿಸುತ್ತಾರೆ ಎಂದರ್ಥ. ಜೀವನದ ಅನ್ವಯ. ಈ ಗಾದೆ ಕೇವಲ ದೇವಸ್ಥಾನಕ್ಕೆ ಸಂಬಂಧಿಸಿದ್ದಲ್ಲ, ಇದು ಸಮಾಜದ ಪ್ರತಿಯೊಂದು ಸ್ತರಕ್ಕೂ ಅನ್ವಯಿಸುತ್ತದೆ. 1. ಟೀಕಾಕಾರರ ಸ್ವಭಾವ. ಕೆಲವು ವ್ಯಕ್ತಿಗಳ ಗುಣವೇ ಟೀಕೆ ಮಾಡುವುದು. ಅಂತಹವರು ದೇಶದ ಕಾನೂನು, ವ್ಯವಸ್ಥೆ ಅಥವಾ ದೊಡ್ಡ ವ್ಯಕ್ತಿಗಳನ್ನೇ ಗೌರವಿಸುವುದಿಲ್ಲ. ಅಂದ ಮೇಲೆ ಅವರು ತಮ್ಮ ಸುತ್ತಮುತ್ತಲ ಜನರನ್ನು ಗೌರವಿಸುತ್ತಾರೆ ಎಂದು ನಿರೀಕ್ಷಿಸುವುದು ತಪ್ಪು. 2. ಕೃತಜ್ಞತಾಹೀನತೆ. ಸೃಷ್ಟಿಕರ್ತನಿಗೆ ಕೃತಜ್ಞತೆ ಸಲ್ಲಿಸದವನು ತನಗೆ ಸಹಾಯ ಮಾಡಿದ ಸಹಮಾನವನಿಗೆ ಗೌರವ ಸಲ್ಲಿಸುತ್ತಾನೆ ಎನ್ನುವುದು ಅಸಾಧ್ಯದ ಮಾತು. 3. ಅಸಹನೆ. ಸಣ್ಣಪುಟ್ಟ ತಪ್ಪುಗಳಿಗೂ ದೊಡ್ಡ ಮಟ್ಟದ ರಂಪಾಟ ಮಾಡುವವರು ಎದುರಿಗಿರುವ ವ್ಯಕ್ತಿ ಯಾರು ಎಂದು ನೋಡುವುದಿಲ್ಲ. ಅವರ ಅಸಹನೆ ಎಷ್ಟು ಹೆಚ್ಚಾಗಿರುತ್ತದೆ ಎಂದರೆ ದೈವವನ್ನು ಕೂಡ ಅವರು ಬಿಡುವುದಿಲ್ಲ. ಸಮಾಜಕ್ಕೆ ಸಂದೇಶ. ಈ ಗಾದೆಯು ನಮಗೆ 2 ಪ್ರಮುಖ ವಿಷಯಗಳನ್ನು ಎಚ್ಚರಿಸುತ್ತದೆ. ಜಾಗರೂಕತೆ. ದೇವರನ್ನೇ ಬೈಯುವಂತಹ ಗುಣವುಳ್ಳವರಿಂದ ನಾವು ದೂರವಿರಬೇಕು, ಏಕೆಂದರೆ ಅಂತಹವರಿಗೆ ಮಾನವೀಯ ಸಂಬಂಧಗಳ ಬೆಲೆ ತಿಳಿದಿರುವುದಿಲ್ಲ. ಸಂಸ್ಕಾರ. ಮನುಷ್ಯನು ವಿನಯವಂತನಾಗಿರಬೇಕು. ದೇವರಿರಲಿ ಅಥವಾ ಮನುಷ್ಯರಿರಲಿ ಅವರ ಸ್ಥಾನಮಾನಕ್ಕೆ ತಕ್ಕ ಗೌರವ ನೀಡುವುದು ಸಂಸ್ಕಾರದ ಲಕ್ಷಣ. ಟೀಕಿಸುವ ಮುನ್ನ ನಮ್ಮ ಯೋಗ್ಯತೆಯನ್ನು ನಾವು ಅರಿಯಬೇಕು. ಉಪಸಂಹಾರ. ಒಟ್ಟಾರೆಯಾಗಿ ಹೇಳುವುದಾದರೆ ದೇವರನ್ನು ಬೈಯುವವರು ಅರ್ಚಕನನ್ನು ಬಿಟ್ಟಾರೆ ಎಂಬ ಮಾತು ಮನುಷ್ಯನ ವಿಕೃತ ಮನೋಭಾವದ ಮೇಲೆ ಬೆಳಕು ಚೆಲ್ಲುತ್ತದೆ. ಟೀಕೆ ಮಾಡುವುದನ್ನೇ ಕಾಯಕ ಮಾಡಿಕೊಂಡವರು ಯಾರನ್ನೂ ಬಿಡುವುದಿಲ್ಲ. ನಾವು ಅಂತಹ ನಕಾರಾತ್ಮಕ ಗುಣಗಳಿಂದ ದೂರವಿದ್ದು ಎಲ್ಲರಲ್ಲೂ ಒಳ್ಳೆಯದನ್ನು ಕಾಣುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಸಕಾರಾತ್ಮಕ ಚಿಂತನೆ ಮಾತ್ರ ಮನುಷ್ಯನನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ.